الصلاة والسلام على أشرف المرسلين وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم إن الله وملائكته يصلون على النبي يا أيها الذين آمنوا صلوا عليه وسلموا تسليما ಸನ್ಮಾನ್ಯ ಮುಖ್ಯೋಪಾಧ್ಯಾಯರವರೇ, ಪೂಜಾ ಗುರುವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾನು ಹೇಳಲು ಬಯಸುವ ವಿಷಯ ಎಂದರೆ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಅರಬ್ ರಾಜ್ಯದ ಸ್ಥಿತಿ ಎಂಬ ವಿಷಯವನ್ನು ನಾನು ಇಂದು ನಿಮ್ಮ ಮುಂದೆ ಹಂಚಿಸಿಕೊಳ್ಳುತ್ತೇನೆ. ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಕಾಲದಲ್ಲಿ ಜನಿಸಿದರು, ಆ ಕಾಲದ ಪರಿಸ್ಥಿತಿಯನ್ನು ಸಹ ಅವರ ಜೀವನದ ಒಂದು ಭಾಗವನ್ನಾಗಿ ಗಣಿಸಬೇಕಾಗಿದೆ. ಆ ಹಿನ್ನೆಲೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಮಹತ್ವವನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಕ್ರಿಸ್ತಶಕ 570ರ ಆಗಸ್ಟ್ ತಿಂಗಳಲ್ಲಿ ಮಕ್ಕಾ ನಗರದಲ್ಲಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನವಾಯಿತು. ಅವರಿಗೆ ಮುಹಮ್ಮದ್ ಎಂದು ಹೆಸರಿಡಲಾಯಿತು. ಸುತ್ತಿಸಲ್ಪಡುವ ಎಂದು ಅದರ ಅರ್ಥವಾಗಿದೆ. ಅವರ ಜನನ ಕಾಲದಲ್ಲಿ ಕೆಲವು ಜನರನ್ನು ಹೊರತುಪಡಿಸಿ ಅರಬ್ ರಾಜ್ಯದ ನಿವಾಸಿಗಳೆಲ್ಲರೂ ಬಹುದೇವಾರಾಧಕರಾದರು. ಅರಬಿಗಳು ತಮ್ಮ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರ ವಂಶಕ್ಕೆ ಸೇರಿದವರೆಂದು ಹೇಳುತ್ತಿದ್ದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏಕದೇವ ವಿಶ್ವಾಸಿಯಾಗಿದ್ದರು. ಅವರ ಮೇಲಿನ ನಂಬಿಕೆ ಮೂಲಕ ಬಹುದೇವಾರಾಧನೆಯನ್ನು ಸಮರ್ಥಿಸಿಕೊಂಡಿದ್ದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಬಹಳ ಪರಿಶುದ್ಧರಾಗಿದ್ದರು. ಒಂದು ಸಮುದಾಯದಲ್ಲಿ ಬಹುದೈವಾರಾಧನೆ ಪ್ರಾರಂಭವಾದರೆ ಅದು ಹೆಚ್ಚೆಚ್ಚಾಗುತ್ತಲೇ ಹೋಗುತ್ತದೆ. ಆರಾಧಿಸಲ್ಪಡುವ ದೈವ 1ರಿಂದ 2 ಆಗುತ್ತದೆ, 2ರಿಂದ 3 ಆಗುತ್ತದೆ, 3ರಿಂದ ಹೆಚ್ಚೆಚ್ಚಾಗುತ್ತಲೇ ಹೋಗುತ್ತದೆ. ಈಗ ಮುಸ್ಲಿಂ ಅವರ ಪವಿತ್ರ ಮಸ್ಜಿದ್ ಆಗಿರುವ ಕಅಬಾ ಮಂದಿರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಆರಾಧನೆಗಾಗಿ ನಿರ್ಮಿಸಿದ ಆರಾಧನೆವಾಗಿತ್ತು. ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಕಅಬಾ ಮಂದಿರದ ಒಳಗೆ 360 ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ಚಂದ್ರಮಾನ ಗಣನೆಯ ಪ್ರಕಾರ ಪ್ರತಿ ವರ್ಷ ಪ್ರತಿದಿನ ಬೇರೆ ಬೇರೆ ವಿಗ್ರಹಗಳನ್ನು ಆರಾಧಿಸಲಾಗುತ್ತಿತ್ತು. ಎಂದರೆ ಆದ್ದರಿಂದ ಆ ನಾಡಿನ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲೂ ಬಹುದೈವಾರಾಧನೆ ಪ್ರಾರಂಭವಾಯಿತು. ಚಿಕ್ಕ ಪಟ್ಟಣಗಳಲ್ಲೂ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೂ ಕೇಂದ್ರ ಸ್ಥಳಗಳಲ್ಲಿ ಬಹುದೈವಾರಾಧನೆ ಪ್ರಾರಂಭವಾಯಿತು. ಆದರೆ ಅರಬಿಗಳು ಬಹಳ ಪರಿಶುದ್ಧರಾಗಿದ್ದರು. ಜನರೇ, ನನ್ನ ಪ್ರವಾದಿ ನನ್ನವರು ಮಾತ್ರವಲ್ಲ, ಮುಸಲ್ಮಾನರಾದವರು ಅವರು ಮಾತ್ರವಲ್ಲ, ಇಡೀ ಸೃಷ್ಟಿಗಳ ಕಳುಹಿಸಲ್ಪಟ್ಟ ನಾಯಕರಾಗಿದ್ದಾರೆ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬಗ್ಗೆ ನೀವು ಕಲಿಯಬೇಕು. ನೀವು ಮುಸಲ್ಮಾನರೋ, ಹಿಂದುವೋ, ಕ್ರೈಸ್ತರೋ, ಜೈನರೋ, ಬೌದ್ಧರೋ, ನಾಸ್ತಿಕರೋ, ಆಸ್ತಿಕರೋ ಯಾರೇ ಆಗಿರಲಿ, ನೀವು ವಿಜಯಗಳಾಗಬೇಕೆಂದು ನನ್ನ ಪ್ರವಾದಿ ತುಂಬಾನೇ ಬೇರುತ್ತಾನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದನೆಗಳು. ವಾಫಿರ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.